ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಪ್ಪಟ್ಟು. ತುಂಬಾ ಈಸಿ ಇದೆ. ತುಂಬ ಜನ ನಿಪ್ಪಟ್ಟು ಮಾಡೋದು ಅಂದರೆ ಹೆದರ್ಕೊಂತಿರ್ತಾರೆ, ಅದಕ್ಕೆ ಮಸಾಲೆ ಹಾಕೋಕೆ ಬರೋದಿಲ್ಲ, ಹೇಗೆ ಗರಿ ಗರಿ ಆಗುತ್ತೆ, ಕ್ರಿಸ್ಪಿ ಹೇಗಾಗುತ್ತೆ ಅಂತ ಹೇಳಿ ತುಂಬಾ ತಲೆ ಬಿಸಿ ಮಾಡ್ಕೊತಾರೆ. ನಾನಿವತ್ತು ತೋರಿಸೋವಂಥ ಮೆಥಡ್ ನೀವು ನೋಡಿದರೆ ಈಸಿಯಾಗಿ ನೀವು ಆರಾಮಾಗಿ ಎಷ್ಟು ಚೆನ್ನಾಗಿರೋ ನಿಪ್ಪಟ್ಟು ಮಾಡ್ಕೊತೀರಾ. ಇವಾಗ ನಾವು ಗರಿ ಗರಿಯಾದ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾನು ಹಾಕಿರುವಂಥ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಿಪ್ಪಟ್ಟು ಮಾಡಲಿಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ನೋಡಿ, ಇಲ್ಲಿ ಫಸ್ಟು ನಾನು ಪುಟಾಣಿ ತೊಗೊಂಡಿದ್ದೀನಿ 1-2 ಸ್ಪೂನ್. ನೆಕ್ಸ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಶೇಂಗಾ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಕರಿಬೇವಿನ ಸೊಪ್ಪನ್ನು ಸಹಿತ ಸ್ವಲ್ಪ ಡ್ರೈ ಆಗಿ ನಾನು ಹುರ್ಕೊಂಡಿದ್ದೀನಿ. ಒಂದು 10-15 ಎಸಳಿದೆ ಕರಿಬೇವಿನ ಸೊಪ್ಪು. ಹಾಗೆ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, ಮತ್ತು ಕೊತ್ತಂಬರಿ ಕಾಳು 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಎಳ್ಳು 1 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಇಂಗಿನ ಪೌಡ್ರ್ ತೊಗೊಂಡಿದ್ದೀನಿ, ಅಂದರೆ ಇಂಗು. ಆಮೇಲೆ ಇಲ್ಲಿ ಖಾರದ ಪುಡಿ 1 ಸ್ಪೂನ್, ಮತ್ತು ಚಿಲ್ಲಿ ಫ್ಲ್ಯಾಕ್ಸ್ 1 ಸ್ಪೂನ್ ತೊಗೊಂಡಿದ್ದೀನಿ. ಚಿಲ್ಲಿ ಫ್ಲ್ಯಾಕ್ಸ್ ಮಾಡೋದಂತೂ ನಾನು ನಿನ್ನೆ ಹೇಳಿದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ, ನಿನ್ನೆ ವಿಡಿಯೋ ನೋಡಿ ಅದ್ರಲ್ಲಿ ಗೊತ್ತಾಗತ್ತೆ ನಿಮಗೆ. ಇವಾಗ ಇಲ್ಲಿ ನಾನು 2 ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 2 ಸ್ಪೂನ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬಾಂಬೆ ರವೆ ಆದರೂ ತೊಗೋಬೋದು. ಲಾಸ್ಟಲ್ಲಿ ನಾನು 1 ಬೌಲ್ ಅಕ್ಕಿ ರವೆ ತೊಗೊಂಡಿದ್ದೀನಿ. ನೋಡಿ, ಇದೆಲ್ಲ ಐಟಮ್ಸು ಸಾಧಾರಣವಾಗಿ ನಿಮ್ಮ ಮನೇಲಿ ಇದ್ದೇ ಇರುತ್ತೆ. ಫಸ್ಟು ನೀವು ಇದನ್ನೆಲ್ಲ ಜೋಡಿಸಿಟ್ಕೊಂಬಿಡಿ, ಆವಾಗ ನಿಮಗೆ ಟೆನ್ಷನ್ ಆಗೋಲ್ಲ. ಜೀರಿಗೆ ಇರುತ್ತೆ, ಪುಟಾಣಿನೂ ಇರುತ್ತೆ, ಶೇಂಗಾ ಬೀಜ ಇರುತ್ತೆ, ಕರ್ಬೇವಿನ ಸೊಪ್ಪು ಇರುತ್ತೆ. ಇನ್ನೇನಪ್ಪ ಚಿರೋಟಿ ಮಾಡೋದು ಎಷ್ಟು ಈಸಿ. ನಾನು ಹಾಗೆ ಹೆದರ್ಕೊಳ್ತಾ ಇದ್ದೆ, ಚಿರೋಟಿ ಮಾಡೋದು ತುಂಬ ಕಷ್ಟನೇನೋ ಅಂತ ಹೇಳಿ. ಇವಾಗ ನೋಡಿ, ನಾನು 2 ಸ್ಪೂನ್ ಎಣ್ಣೆನ ಇಲ್ಲಿ ಬಾಣಲಿಗೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಬಿಸಿ ಆಗ್ತಾ ಇರಲಿ. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿ ಏನು ಹುರಿಯೋದು ಬೇಡ, ಹಾಗೆ ಇರುತ್ತೆ ಪುಟಾಣಿ. ಶೇಂಗಾ ಬೀಜ ನೋಡಿ, ಇದನ್ನು ಹುರಿದು ಸಿಪ್ಪೆ ತೆಗೆದಿರೋದು, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಕಾಳು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಕಾಳನ್ನೇನು ಹುರ್ಕೊಳೋದು ಬೇಡ ನೀವು. ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆನೂ ಏನು ಹುರ್ಕೊಳೋದು ಬೇಡ, ಹಸಿದೆ ಹಾಕ್ರಿ. ಜೀರಿಗೆ ಅರ್ಧ ಹಾಕಿ ಅರ್ಧ ಇಡ್ತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇಷ್ಟು ತರಿತರಿಯಾಗಿದ್ದರೆ ಸಾಕು. 1-2 ಸಲ ನೀವು ಹೀಗೆ ತಿರುಗಿಸಿದ್ರೆ ಸಾಕು, ಬೇಗ ತರಿತರಿ ಆಗುತ್ತೆ. ಇವಾಗ ನಾನು 1 ಬೌಲಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಅಕ್ಕಿ ಹಿಟ್ಟನ್ನು ಈ ಥರ ಬೌಲಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 2 ಸ್ಪೂನ್ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಹುರಿಯೋದು ಬೇಡ, ಹಾಗೆ ಇರೋ ಚಿರೋಟಿ ರವೆ ಹಾಕ್ಕೊಳ್ಳಿ. ಮೈದಾ ಹಿಟ್ಟನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದು 2 ಸ್ಪೂನ್ ಇದೆ. ನೆಕ್ಸ್ಟ್ ಇದಕ್ಕೆ ನಾವು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಇದನ್ನು ಹುರ್ಕೊಳೋದು ಬೇಡ, ಹಾಗೆ ಫ್ರೆಶ್ ಆಗಿರೋದೆ ಹಾಕಿ. ನೋಡಿ, ಇವಾಗ ನಾವು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಈ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಚಿಲ್ಲಿ ಫ್ಲ್ಯಾಕ್ಸ್ ಎರಡನ್ನೂ ನಾವು ಇದಕ್ಕೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಇದೆ. ಆಮೇಲೆ ಅರ್ಧ ಜೀರಿಗೆ ಇಟ್ಟಿದ್ನಲ್ಲ, ಅದನ್ನು ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ಸ್ಪೂನ್ ಎಣ್ಣೆನ ನಾನು ಬಿಸಿ ಮಾಡಿದ್ದೆ ನೋಡಿ, ಅದನ್ನು ಈ ಹಿಟ್ಟಿಗೆ ಹಾಕೋಣ. ನೋಡಿ, ಈ ಥರ ಚೆನ್ನಾಗಿ ಬಿಸಿ ಆಗಬೇಕು. ಆವಾಗ ಹಿಟ್ಟು ನೋಡಿ, ಇಲ್ಲಿ ಬಬಲ್ಸ್ ಬರ್ತಾಯಿದೆ ನೊರೆ ನೊರೆಯಾಗಿ, ಆ ಥರ ಚೆನ್ನಾಗಿ ಕಾಸ್ಕೋಬೇಕಾಗತ್ತೆ. ನೀವು ಇದನ್ನು ನಿಧಾನವಾಗಿ ಕೈ ಹಾಕಿಬಿಡ್ಬೇಡಿ, ಸ್ಪೂನಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಕೈಯಿಂದ ಆಮೇಲೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ನೀವು ಸ್ಪೂನಲ್ಲೇ ಚೆನ್ನಾಗಿ ಹಿಟ್ಟನ್ನು ಬಿಸಿ ಎಣ್ಣೆ ಇರುವಾಗಲೇ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಹಿಟ್ಟು ಒಂದು ರೀತಿಯಿಂದ ಹದ ಆಗತ್ತದು. ನೋಡಿ, ಈ ಥರ ನಾವು ತಕ್ಷಣ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಉಪ್ಪು ಹಾಕೋಕ್ಕೆ ಬರಲಿಲ್ಲ ಅಂದರೆ ಹಿಟ್ಟು ಕಲಸಿ ಆದಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿ, ಉಳಿದಿದ್ದಂಥ ಉಪ್ಪನ್ನು ಬೇಕಾದರೆ ಕಡಿಮೆ ಆದರೆ ಹಾಕ್ಕೋಬೋದು. ಮತ್ತು ನೀವು ಸ್ಪೂನಿಂದನೇ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ನಿಮ್ಮ ಕೈಯಿಂದ ಹಿಟ್ಟನ್ನು ತಣ್ಣಗಾದ್ಮೇಲೆ ಕಲಸಿ, ನೀರನ್ನು ಹಾಕದೆ ಈ ಥರ ಒಣ ಹಿಟ್ಟನ್ನು ನೀವು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಹೀಗೆ ನೀವು ಮುಷ್ಟಿ ಕಟ್ಟಿ ಈ ಥರ ಉಂಡೆ ಮಾಡಿದಾಗ ಅದು ಉಂಡೆ ಆಗಬೇಕು. ನೋಡಿ, ಈ ಥರ ಹಿಂಗಾದಾಗ, ಈ ಥರ ಉಂಡೆ ಆದರೆ ನಿಮಗೆ ಹಿಟ್ಟು ಹದವಾಗಿ ಬಂದಿದೆ ಅಂತ ಹೇಳಿ. ನೀವು ಉಂಡೆ ಆಗಿಲ್ಲ ಅಂದರೆ ಅದಕ್ಕೆ ಎಣ್ಣೆ ಸಾಕೋಗೋದಿಲ್ಲ ಅಂಥೇಳಿ. ಕರೆಕ್ಟಾಗಿ ಉಂಡೆ ಬಂತು ಅಂದ ತಕ್ಷಣ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಒಂದೇ ಸಲ ಹಾಕ್ಕೊಂಡ್ರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಚೂರೇ ನೀರು ಹಾಕ್ಕೊಳ್ತಾ ನೀವು ಕಲಿಸ್ಕೋಬೇಕು. ನೋಡಿ, ಇಷ್ಟಿಷ್ಟೇ ಹಾಕ್ಕೊಳ್ಳಿ, ಒಂದೇ ಸಲ ಹಾಕ್ಕೊಬೇಡಿ. ನೋಡಿ,
ಒಂದು ವೇಳೆ ಜಾಸ್ತಿ ಆಯಿತು ಅಂದರೂ ಇನ್ನೊಂಚೂರು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಬೋದು, ಪ್ರಾಬ್ಲಮ್ ಆಗೋಲ್ಲ. ಆದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ ಅಷ್ಟೇ. ನೋಡಿ ಈ ಥರ ಕಲಿಸ್ಕೋಬೇಕು ನೀವು. ಇವಾಗ ನೀವು ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಉಂಡೆ ಕಟ್ಟಿ ಈ ಥರ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಉಂಡೆ ಕಟ್ಟಿ ಕೈಯಿಂದನೇ ನೀವು ಚಪಾತಿ ಮಾಡ್ಕೋಬೋದು. ನೋಡಿ ಈ ಥರ, ನೋಡಿ ಈ ಥರ ಒತ್ತಿ ಪ್ರೆಸ್ ಮಾಡಿಬಿಟ್ಟು ನೀವು ಈ ಥರ ನೀವು ನಿಪ್ಪಟ್ಟು ಮಾಡ್ಕೊಬೋದು, ಕೈಯಿಂದನೇ ಮಾಡ್ಕೊಬೋದು. ನೋಡಿ ಈಸಿಯಾಗಿ ಆಗತ್ತೆ. ಸ್ವಲ್ಪ ಹಿಟ್ಟು ತಗೊಳ್ಳಿ, ನೋಡಿ ಉಂಡೆ ಮಾಡಿಬಿಟ್ಟು ಈ ಥರ ಕೈಯಿಂದನೇ ಪ್ರೆಸ್ ಮಾಡಿಬಿಟ್ಟು ನೀವು ನಿಪ್ಪಟ್ಟನ್ನು ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಾಯ್ತಲ್ವ. ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು. ನೋಡಿ ತುಂಬಾ ಈಸಿ ಆಗುತ್ತೆ. ನೀವು ಈ ಥರ ಸ್ಟೀಲಿನ ಮಣೆ ಮೇಲೂ ಬೇಕಾದ್ರೆ ಈ ಥರ ತಟ್ಬಿಟ್ಟು ಬೇಕಾದರೆ ನೀವು ಮಾಡ್ಕೋಬೋದು. ನೋಡಿ ಅದು ಈಸಿಯಾಗಿ ನಿಮಗೆ ಬರುತ್ತೆ. ಇವಾಗ ಇಲ್ಲಿ ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ ತಕ್ಷಣ ನೀವು ಈ ಥರ ನಿಪ್ಪಟ್ಟನ್ನು ಎಣ್ಣೆಯಲ್ಲಿ ಕರಿಬೋದು. ನೋಡಿ ಈ ಥರ ಒಂದೊಂದೇ ಹಾಕಿ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ ನಿಧಾನವಾಗಿ ನಾವು ಬೇಯಿಸ್ಕೋಬೇಕು, ಚೆನ್ನಾಗಿ ಗರಿ ಆಗೋ ರೀತಿ. ತುಂಬ ಹೈ ಫ್ಲೇಮ್ ಇಟ್ಕೊಬೇಡಿ, ಬೇಗ ಹೊತ್ತು ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇಷ್ಟಾದರೆ ಸಾಕು. ಕಲರ್ ಚೇಂಜ್ ಆಗಿದೆ ಅಲ್ವಾ, ನೋಡಿ ಇಷ್ಟಾದರೆ ಸಾಕು. ತುಂಬ ಈಸಿ ಇದೆ ನಿಪ್ಪಟ್ಟು ಮಾಡೋದು. ನಾವು ಮನ್ಸು ಮಾಡೋದಿಲ್ಲ, ಹೇಗೆ ಬರುತ್ತೋ ಏನೋ ಅಂತ ಭಯ ಪಡ್ತೀವಿ. ಮನ್ಸು ಮಾಡಿಬಿಟ್ರೆ ನೀವು ಒಂದ್ಸಲ ಮಾಡಿಕೊಂಡ್ರೆ ಒಂದು ವಾರದವರೆಗೂ ಆರಾಮಾಗಿ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಪ್ಪಟ್ಟು. ನೋಡಿ ಎಷ್ಟು ಗರಿಯಾಗಿ ಬಂದಿದೆ ಅಂತ. ಇವಾಗ ನಾವು ನಿಪ್ಪಟ್ಟನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೋಬೇಕು. ಅಂದರೆ ಮಸಾಲೆ ನಿಪ್ಪಟ್ಟು ಮಾಡೋಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜ್ ಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ಕಿನ ಕವರನ್ನು ನಾವು ಈ ಥರ ಲಟ್ಟಣಿಗೆ ಮಣೆ ಮೇಲೆ ಹಾಕ್ಕೊಂಡ್ಬಿಟ್ಟು ನಿಧಾನವಾಗಿ ತಟ್ಕೋಬೇಕು. ನೋಡಿ ಸ್ವಲ್ಪ ಸೈಜು ದೊಡ್ಡ ಆಗತ್ತೆ ಅವಾಗ. ನೋಡಿ ನೋಡಿ ಎಷ್ಟು ದೊಡ್ಡ ಬಂತಲ್ವಾ. ಇದು ನೀವು ಎಣ್ಣೆಗೆ ಹಾಕಿದ ತಕ್ಷಣ ಸಿಂಕ್ ಆಗಿ ಇನ್ನೂ ಸ್ಮಾಲ್ ಸೈಜೇ ಆಗುತ್ತೆ. ನೋಡಿ ಈ ಥರ ತಟ್ಕೋಬೇಕು. ಇವಾಗ ನಾವು ಎಣ್ಣೆಲಿ ಹಾಕೋಣ. ನಿಧಾನವಾಗಿ ನಾವು ಗರಿ ಆಗೋ ರೀತಿ ಇದನ್ನು ಕರ್ಕೋಬೇಕು, ಫ್ರೈ ಮಾಡ್ಕೋಬೇಕು ನಾವು. ನೋಡಿ ಈ ಥರ ಆದರೆ ನಿಪ್ಪಟ್ಟು ಗರಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಪ್ಪಟ್ಟು ಅಲ್ವಾ. ಇವಾಗ ನಾವು ಮಸಾಲೆ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ನಾವು ಮಸಾಲೆ ನಿಪ್ಪಟ್ಟು ಮಾಡ್ಕೊಂಡು ತಿಂದಾದ್ಮೇಲೆ ನೆನಪಾಯಿತು ನನಗೆ, ನಿಮಗೂ ತೋರಿಸ್ಬೋದಿತ್ತು ಅಂತ ಹೇಳಿ. ಎಲ್ಲ ಅರ್ಧ ಇದೆ ಐಟಮ್ಸು. ನೋಡಿ ಈ ಥರ ಗ್ರೀನ್ ಚಟ್ನಿ ಮಾಡ್ಕೋಬೇಕು ನಾವು, ಮತ್ತು ಕೆಂಪು ಚಟ್ನಿ ಬೇಕು, ಟೊಮೊಟೊ ಸಾಸ್ ಬೇಕು, ಮತ್ತು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಬೇಕು, ಆಮೇಲೆ ಖಾರ ಶೇವ್ ಬೇಕು, ಕಾಯಿ ತುರಿ ಬೇಕು, ಮತ್ತು ಕೊತ್ತಂಬರಿ ಸೊಪ್ಪು ಬೇಕು. ಕ್ಯಾರೆಟ್ ತುರಿನೂ ಇತ್ತು, ಅದು ಖಾಲಿಯಾಗಿದೆ. ಕ್ಯಾರೆಟ್ ತುರಿನೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಈ ಥರ ನಿಪ್ಪಟ್ಟನ್ನು ನಾವು ತೊಗೋಬೇಕು. ನಿಪ್ಪಟ್ಟನ್ನು ನಾವು ಕೈಲೇ ಇಟ್ಕೋಬೇಕು, ಯಾಕಂದರೆ ನೀಟಾಗಿ ಹಚ್ಚೋಕ್ಕಾಗತ್ತಲ್ವ. ಪ್ಲೇಟಲ್ಲಿ ಇಟ್ಕೊಂಡ್ರೆ ಅದು ಗಟ್ಟಿ ಇರುತ್ತಲ್ಲ, ಅಲ್ಗಾಡ್ತಾ ಇರುತ್ತೆ. ಆದಷ್ಟು ಕೈಲಿ ಇಟ್ಕೊಂಡು ಹಚ್ಚಿದರೆ ನೋಡಿ ಈ ಥರ ಕೈಯಲ್ಲಿ ಇಟ್ಕೊಂಡು ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಬೋದು. ಆವಾಗ ನೋಡಿ ಖಾರದ ಚಟ್ನಿನ ಈ ಥರ ನಿಪ್ಪಟ್ಟಿಗೆ ತಾಗೋ ರೀತಿ ನೀಟಾಗಿ ನಾವು ಸ್ಪ್ರೆಡ್ ಮಾಡಬೇಕು. ಚೆನ್ನಾಗಿ ಹಚ್ಚಿ, ತುಂಬ ಖಾರ ಇರಬೇಕು. ಮಕ್ಕಳಿಗಾದರೆ ಲೈಟಾಗಿ ಹಚ್ಚಿ, ದೊಡ್ಡವರಿಗಾದರೆ ಚೆನ್ನಾಗಿ ಖಾರ ಆಗೋ ರೀತಿ ನೀವು ಖಾರ ಚಟ್ನಿ ಹಚ್ಚಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಕೆಂಪು ಚಟ್ನಿನ ಹಚ್ಚಿ. ಕೆಂಪು ಚಟ್ನಿ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಇದನ್ನು ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಚ್ಚಿ ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡಬೇಕು. ನೀಟಾಗಿ ಎಲ್ಲ ಕಡೆ ತಾಗೋ ರೀತಿ ಹಚ್ಚಿ, ಆಮೇಲೆ ಟೊಮೊಟೊ ಸಾಸ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಸ್ಪ್ರೆಡ್ ಮಾಡಿ. ಈ ಥರ ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ನೆಕ್ಸ್ಟು ಕಾಯಿ ತುರಿನ ಸ್ಪ್ರೆಡ್ ಮಾಡಬೇಕು. ನೋಡಿ ಈ ಥರ ಎಲ್ಲ ಜಾಸ್ತಿನೇ ಹಾಕಿ, ತುಂಬ ಟೇಸ್ಟಿ ಇರುತ್ತೆ. ನೀಟಾಗಿ ಕಾಯಿ ತುರಿ ಸ್ಪ್ರೆಡ್ ಮಾಡಿ. ಇದ್ರ ಮೇಲೆ ಕ್ಯಾರೆಟ್ ಹಾಕ್ಕೋಬೇಕು. ಕ್ಯಾರೆಟ್ ತುರಿ ಖಾಲಿಯಾಗಿದೆ. ಲಾಸ್ಟಲ್ಲೇ ನೀವು ಶೇವ್ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ. ಇವಾಗ ನಾವು ನಿಧಾನವಾಗಿ ಒಂದು ಪ್ಲೇಟಲ್ಲಿ ಇದನ್ನು ಇಟ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ನಾವು ಸ್ವಲ್ಪ ಕೆಂಪು ಚಟ್ನಿನ ಸ್ಪ್ರೆಡ್ ಮಾಡೋಣ.
ಟೇಸ್ಟಿಗೋಸ್ಕರ. ಆಮೇಲೆ ಸ್ವಲ್ಪ ಗ್ರೀನ್ ಚಟ್ನಿನೂ ಹಾಕ್ತಾಯಿದ್ದೀನಿ ಮೇಲೆ ಟೇಸ್ಟಿಗೋಸ್ಕರ. ನೋಡಿ, ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಡೆಕೋರೇಷನ್ ಮಾಡೋಣ. ಈ ಥರ ತುಂಬ ಟೇಸ್ಟ್ ಆಗಿರುತ್ತೆ. ವಾವ್, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡಿ, ಮಸಾಲೆ ನಿಪ್ಪಟ್ಟು ತಯಾರಾಯಿತು. ತುಂಬಾ ಟೇಸ್ಟ್ ಇರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಆರಾಮಾಗಿ ನಾವು ಈಸಿಯಾಗಿ ಮಸಾಲೆ ನಿಪ್ಪಟ್ಟು ಮಾಡ್ಬೋದು ಅಂತ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.